ಹಾಯ್ ಎವ್ರಿವನ್, ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ಸೈಟ್ ಬೈ ಗೌತಮ್. ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ನೀವು ಯಾವ ವರ್ಷದಲ್ಲಿದ್ದೀರಾ? ಇದೇನು ಡೌಟು? 2025 ಅಂತ ಈಸಿಯಾಗಿ ಹೇಳ್ತೀರಾ, ಕರೆಕ್ಟಾ? ಆದರೆ ಇದೇ ವಿಡಿಯೋನ ನೀವು ನಾರ್ತ್ ಕೊರಿಯಾಯಿಂದ ನೋಡ್ತಾ ಇದ್ದರೆ ನೀವು 2025ರಲ್ಲ 114ನೇ ವರ್ಷದಲ್ಲಿದ್ದೀರಾ. ಏನೋ ಹೊಸ್ದಾಗಿ ಹೇಳ್ತಾವನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೆಲ್, ಇವತ್ತು ನಾವು ನೋಡೋಕ್ಕಿರೋದು ನಾರ್ತ್ ಕೊರಿಯಾ ಅನ್ನೋ ಪರ್ಟಿಕ್ಯುಲರ್ ಕಂಟ್ರಿ ಬಗ್ಗೆ ಒಂದು 12ರಿಂದ 13 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಹೇಳೋಕ್ಕೆ ಹೊರಟಿದ್ದೀನಿ. ಇದರಲ್ಲಿ ಈ ಒಂದು ವಿಷಯ ಇಂಡಿಯಾಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಷಯ ಮಾತ್ರ ಇಂಡಿಯಾಗೆ ಬರಲೇಬಾರ್ದಪ್ಪ ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ಒಂದು ಹೊಸ ಕಂಟ್ರಿ ಬಗ್ಗೆ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ವಿಷಯ ಆ ವರ್ಷದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಆಶ್ಚರ್ಯಪಟ್ಟಿರ್ತೀರ ಅಲ್ವಾ, ಅಲ್ಲಿ ಮಾತ್ರ ಹೇಗೆ 114ನೇ ವರ್ಷ ಅಂತ? ಇದಕ್ಕೆ ರೀಸನ್, ಇವರ ಫಸ್ಟ್ ಪ್ರೆಸಿಡೆಂಟ್ ಹುಟ್ಟಿದ ವರ್ಷ ಏಪ್ರಿಲ್ 15, 1912. ಈ ಇಯರಿಂದ ಅವರು ತಮ್ಮ ಕ್ಯಾಲೆಂಡ್ರನ್ನೇ ಸ್ಟಾರ್ಟ್ ಮಾಡಿದ್ದಾರೆ. ಫನ್ನಿ ಅನ್ನಿಸ್ತಿದೆ ಅಲ್ವಾ? ಅಲ್ಲೋಗಿ ಹೇಳಿ ಕತ್ತರಿಸ್ತಾರೆ. ಅವ್ರಿಗೆ ನ್ಯೂ ಇಯರ್ ಏಪ್ರಿಲ್ 15 ಆ್ಯಂಡ್ ಅವರ ವರ್ಷ 114. ಆ ದಿನನ ಗೌರ್ನಮೆಂಟ್ ಹಾಲಿಡೇ ಸಹ ಕೊಟ್ಟಿದೆ. ಈ ದಿನಾನ ಅವರು ಡೇ ಆಫ್ ದ ಸನ್ ಅಂತ ಕರೀತಾರೆ. ಇವಾಗಿರೋ ಕಿಮ್ ಜಾನ್ ಉಂಗ್ ಬರ್ತ್ಡೇನ ಅವರು ಡೇ ಆಫ್ ದ ರೈಸಿಂಗ್ ಸ್ಟಾರ್ ಅಂತ ಕರೀತಾರೆ. ಸೆಕೆಂಡ್ ಒನ್ ಏನು ಅಂದರೆ, ನಾರ್ತ್ ಕೊರಿಯಾದಲ್ಲಿ ಎಲ್ಲ ದೇಶಗಳ ಥರ 5 ವರ್ಷಕ್ಕೆ ಒಂದ್ಸಲ ಎಲೆಕ್ಷನ್ ನಡೆಯುತ್ತೆ. ನೀವು ಕೇಳಿರ್ತೀರಾ, ಅಲ್ಲಿ ಡಿಕ್ಟೇಟರ್ಶಿಪ್ ಅಲ್ವಾ ಇರೋದು, ಎಲೆಕ್ಷನ್ ಹೇಗೆ ನಡೆಸ್ತಾರೆ ಅಂತ. ಬಟ್ ನಾರ್ತ್ ಕೊರಿಯಾ ತನ್ನ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ತೋರಿಸ್ಕೊಳ್ಳೋಕ್ಕೆ ಎಲೆಕ್ಷನ್ನ ನಡೆಸುತ್ತೆ. ಎಲ್ಲ ಪ್ರಜೆಗಳು ಎಲೆಕ್ಷನ್ನಲ್ಲಿ ವೋಟ್ ಮಾಡಬೇಕು. ಆದರೆ ಯಾರಿಗೆ? ಕಿಮ್ ಜಾಂಗ್ ಉನ್ ಅನ್ನೋ ಒಬ್ಬ ವ್ಯಕ್ತಿಗೆ ಮಾತ್ರ. ಹೌದು, ನೀವು ಆ ಎಲೆಕ್ಷನ್ ವೋಟ್ ಲಿಸ್ಟ್ ತೆಗೆದು ನೋಡಿದ್ರೆ ಅಲ್ಲಿರೋದು ಕಿಮ್ ಜಾಂಗ್ ಉನ್ ಅವರ ಚಿಹ್ನೆ ಮಾತ್ರ. ಮೂರನೇ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಾರ್ತ್ ಕೊರಿಯಾದಲ್ಲಿ ಇರೋ ಪನಿಷ್ಮೆಂಟ್. ಈಗ ಮಿಡಿಲ್ ಈಸ್ಟ್ ಕಂಟ್ರೀಸಲ್ಲಿ ನೀವು ಕೇಳಿರ್ತೀರ, ಅಲ್ಲೇ ಪ್ರಪಂಚದಲ್ಲಿ ಕಠಿಣವಾದ ಶಿಕ್ಷೆಗಳು ಕೊಡ್ತಾರೆ ಅಂತ. ಅಲ್ಲಿ ಲೇಡೀಸ್ ಮೇಲೇನಾದರೂ ಕೈ ಇಟ್ಟರೆ ಆ ಕ್ರೈಮ್ ಪ್ರೂವ್ ಆದರೆ ಅವ್ರ ಕತೆ ಮುಗೀತು. ನಾರ್ತ್ ಕೊರಿಯಾದಲ್ಲಿ ಎಲ್ಲದಕ್ಕೂ ಒಂದು ಪಟ್ಟು ಮುಂದೆ ಹೋಗಿ 3 ಜನರೇಷನ್ ಪನಿಷ್ಮೆಂಟ್ ಅಂತ ಕೊಡ್ತಾರೆ. ಅಲ್ಲಿ ಒಂದು ತಪ್ಪು ಮಾಡಿದ್ರೆ ಅವನು, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಈ ಥರ 3 ಜನರೇಷನ್ ಸಹ ಶಿಕ್ಷೆ ಅನುಭವಿಸ್ಬೇಕು. ಇದೇ ರೀಸನ್ಗೆ ಕ್ರೈಮ್ ಮಾಡೋಕ್ಕೆ ಅಲ್ಲಿನ ಜನ ನಡುಗ್ತಾರೆ. ಯಾಕಂದರೆ ಅವ್ರು ತಪ್ಪು ಮಾಡಿದ್ರೆ ತಮ್ಮ ಕುಟುಂಬ ಪೂರ್ತಿ ಜೈಲಿಗೆ ಹೋಗಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಜೈಲಿಗೆ ಹೋಗೋವಾಗ ಒಂದು ಹೆಣ್ಣು ಪ್ರೆಗ್ನೆಂಟ್ ಆಗಿದ್ದರೆ ಹೊಟ್ಟೆಲಿರೋ ಮಗುಗೂ ಕೂಡ ಆ ಶಿಕ್ಷೆ ಅನ್ವಯಿಸುತ್ತೆ. ನಾಲ್ಕನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ದ ಡೇ ಆಫ್ ದ ಸನ್ ಅಂತ ಹೇಳಿದ್ನಲ್ವ, ದ ಫಸ್ಟ್ ಪ್ರೆಸಿಡೆಂಟ್ ಕಿಮ್ ಸೆಕೆಂಡ್ ಸಂಗ್ ಇವರು ತೀರ್ಕೊಂಡ್ಮೇಲೆ ಇವರ ಬಾಡಿನ ಎಂಬಾಲ್ಡಿಂಗ್ ಮಾಡಿದ್ದಾರೆ. ಎಂಬಾಲ್ಡಿಂಗ್ ಅಂದರೆ ಇವರ ಬಾಡಿ ಪಾರ್ಟ್ಸ್ನ ರಿಮೂವ್ ಮಾಡಿ ಅವರ ಬಾಡಿನ ಪ್ರಿಸರ್ವ್ ಮಾಡಿದ್ದಾರೆ. ನಾರ್ತ್ ಕೊರಿಯಾದಲ್ಲಿ ಇವರ ಬಾಡಿ ಇಟ್ಟಿರೋ ಜಾಗನೇ ಟೂರಿಸ್ಟ್ ಪ್ಲೇಸ್ ಮಾಡಿದ್ದಾರೆ. ಈ ಜಾಗನ ಜನರು ಹೋಗಿ ನೋಡೋದೇ ಈ ದೇಶದ ದೊಡ್ಡ ಟೂರಿಸ್ಟ್ ಅಟ್ರಾಕ್ಷನ್ ಸಹ ಆಗಿದೆ. 5ನೇ ಪಾಯಿಂಟ್ ಏನಂದರೆ, ಪ್ಯಾಂಗ್ಯಾಂಗ್ ಅನ್ನೋದು ನಾರ್ತ್ ಕೊರಿಯಾ ಕ್ಯಾಪಿಟಲ್ ಸಿಟಿ. ಇದು ನಾರ್ತ್ ಕೊರಿಯಾದಲ್ಲಿ ತುಂಬ ಡೆವಲಪ್ ಆದ ಸಿಟಿ. ಅಂದರೆ ಇಲ್ಲಿ ನ್ಯೂ ಡೆಲ್ಲಿ, ಮುಂಬೈ ಹೇಗೋ ಅಲ್ಲಿ ಪ್ಯಾಂಗ್ಯಾಂಗ್ ಹಾಗೆ. ಇಲ್ಲಿ ನೀವು ಬದುಕಬೇಕಂದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ನಿಮ್ಮ ಮೇಲಾಗಲಿ ನಿಮ್ಮ ಕುಟುಂಬದವ್ರ ಮೇಲಾಗಲಿ ಯಾವುದೇ ರೀತಿ ಕೇಸ್ ಅರೆಸ್ಟ್ ಆಗಿರಬಾರ್ದು. ನಿಮ್ಮ ರೆಕಾರ್ಡ್ ನೀಟಾಗಿದ್ದರೆ ಮಾತ್ರ ನಿಮ್ಮನ್ನು ಅಲ್ಲಿ ಬದುಕೋಕ್ಕೆ ಅಲೋ ಮಾಡ್ತಾರೆ. 6ನೇ ವಿಷಯ ಏನಂದರೆ, ಇದು ನಿಮಗೆ ಸ್ವಲ್ಪ ಸ್ಟ್ರೇಂಜ್ ಅನ್ನಿಸ್ಬೋದು. ಅಲ್ಲಿ ಬೆಳೆಯೋ ಬೆಳೆಗೆ ಮನುಷ್ಯನ ಮಲ ಗೊಬ್ಬರವಾಗಿ ಯೂಸ್ ಮಾಡ್ತಾರೆ. ಇದು ಎಷ್ಟೊಂದು ಜನಕ್ಕೆ ಆಶ್ಚರ್ಯ ಆದ್ರೂ ಅಲ್ಲಿ ಇದನ್ನು ಮಾಡ್ತಾರೆ. ಇದು ಸಸಿಗಳಿಗೆ ತುಂಬ ಒಳ್ಳೆಯದು ಅಂತ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾರಾದರೂ ಬಯೋಟೆಕ್ನಾಲಜಿ ಓದಿರೋರಿದ್ದರೆ ಮನುಷ್ಯನ ಮಲ ಸಸಿಗಳಿಗೆ ಯೂಸ್ ಮಾಡೋದು ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ. 7ನೇ ವಿಷಯನ ಕೇಳಿದ್ರೆ, ನಮ್ಮ ಮನೇಲಿರೋ ಲೇಡೀಸ್ ಎಲ್ಲ ಅಡುಗೆ ಮಾಡೋ ಚೌಟ್ ತಗೊಂಡು ಹೊಡಿತಾರೆ. ಯಾಕಂದರೆ ಅಲ್ಲಿ ಬರೋದು 3 ಚಾನಲ್ ಮಾತ್ರ. ಅದರಲ್ಲೂ ಏನು ಬರಬೇಕು ಅಂತ ಗೌರ್ಮೆಂಟೇ ಡಿಸೈಡ್ ಮಾಡೋದು. ಅದನ್ನು ಮೀರಿ ಯಾವುದೇ ಶೋಸ್ ಟಿವಿಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. 8ನೇ ವಿಷಯ ಏನಂದರೆ, ನಾರ್ತ್ ಕೊರಿಯಾದಲ್ಲಿ ನೀವು ಬರೀ 28 ಹೇರ್ ಕಟ್ಸ್ ಮಾತ್ರ ಮಾಡಿಸೋದು. ಅದನ್ನು ಬಿಟ್ಟು ಬೇರೆ ಯಾವ ಹೇರ್ ಕಟ್ ಮಾಡ್ಸಂಗೆ ಇಲ್ಲ. ಇಲ್ಲ ನಾನು ಸ್ಪೈಕ್ ಹೇರ್ ಕಟ್ ಮಾಡಿಸ್ತೀನಿ ಅಂತ ನೀವೇನಾದರೂ ಮಾಡಿಸಿದ್ರೆ ನಿಮ್ಮನ್ನು, ನಿಮ್ಮ ಮಕ್ಕಳನ್ನ, ನಿಮ್ಮ ಮೊಮ್ಮಕ್ಕಳನ್ನ ಎಲ್ಲರನ್ನೂ ಜೈಲಲ್ಲಿ ತಗೊಂಡೋಗಾಕ್ತಾರೆ. ಅವರು ಒಂದು 28 ಹೇರ್ ಕಟ್ಸ್ನ ಸೆಟ್ ಮಾಡಿರ್ತಾರೆ. ಅದನ್ನು ಮಾತ್ರ ನೀವು ಯೂಸ್ ಮಾಡಬೇಕು. ಇಂಪಾರ್ಟೆಂಟಾಗಿ ಪ್ರೆಸಿಡೆಂಟ್ ಕಿಮ್ ಜಾಂಗ್ ಉನ್ ಅವರ ಹೇರ್ ಕಟ್ನ ಯಾರೂ ಯೂಸ್ ಮಾಡೋಂಗಿಲ್ಲ.
ಒಂಬತ್ತನೆಯದು, ನಾರ್ತ್ ಕೊರಿಯಾದಲ್ಲಿ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಲ್ಲಿ 100% ಲಿಟ್ರಸಿ ರೇಟ್ ಇದೆ. ಆದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಮಕ್ಕಳು ಓದೋ ಬೆಂಚಿಗೆ ಪೇರೆಂಟ್ಸ್ ಅಮೌಂಟ್ ಪೇ ಮಾಡಬೇಕು. 10ನೆಯದು, ಪ್ರಪಂಚದಲ್ಲೇ ಜಾಸ್ತಿ ಸೇಲ್ ಆಗೋ ಬುಕ್ ಬೈಬಲ್. ನಾರ್ತ್ ಕೊರಿಯಾದಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಅನ್ನೋದು ತಿಳ್ಕೊಳ್ಳಿ. ಒಂದು ಸಲ ಒಂದು ಲೇಡಿ ಎಲ್ಲರಿಗೂ ಬೈಬಲ್ ಹಂಚಿ ಮತ ಪ್ರಚಾರ ಮಾಡಿದ್ದಕ್ಕೆ ಆ ಲೇಡಿನ ಅಲ್ಲೇ ಕೊಂದಿದ್ದಾರೆ. ನಮ್ಮ ದೇಶಕ್ಕೆ ದೇವರು ಪ್ರೆಸಿಡೆಂಟ್ ಮಾತ್ರ, ಬೇರೆ ಯಾವ ದೇಶದ ದೇವರು ಬೇಕಾಗಿಲ್ಲ ಅನ್ನೋದು ಅಲ್ಲಿ ಲಾ ಆಗಿನೇ ಇದೆ. 11ನೆಯದು, ಒಂದು ಲೇಡಿನ ಜೈಲಿಗೆ ಹಾಕಿ ಸಾಯಿಸಿದ್ದಾರೆ. ಅದಕ್ಕೆ ರೀಸನ್ ಅವಳು ಜೇಮ್ಸ್ ಬಾಂಡ್ ಮೂವಿ ನೋಡಿದ್ಲು ಅಂತ. ನಾನು ಫಸ್ಟ್ ಹೇಳಿದ್ನಲ್ವಾ ಅಲ್ಲಿ ಇರೋದು 3 ಚಾನಲ್ ಅಂತ. ಅದು ಬಿಟ್ಟು ಜೇಮ್ಸ್ ಬಾಂಡ್ ಮೂವಿ ನೋಡೋದಕ್ಕೆ ಆ ರೂಲ್ನ ಬ್ರೇಕ್ ಮಾಡಿದ್ದಾಳೆ ಅಂತ ಆ ಲೇಡಿನ ಜೈಲಿಗೆ ಹಾಕಿ ಕೊಂದಿದ್ದಾರೆ. ಎರಡನೇದು ಏನಂದರೆ, ಇವಾಗ ತಾನೇ ಹೇಳಿದೆ ಜೇಮ್ಸ್ ಬಾಂಡ್ ಮೂವಿ ನೋಡೋದಕ್ಕೆ ಒಂದು ಲೇಡಿನ ಕೊಂದಿದ್ದಾರೆ ಅಂತ. ಆದರೆ ಆ ಊರಿನ ಪ್ರೆಸಿಡೆಂಟ್ಗೆ ಭಯಂಕರ ಮೂವಿ ಹುಚ್ಚಿದೆ. ಅವ್ರ ಹತ್ತಿರ 20,000 DVD ಕಲೆಕ್ಷನ್ ಇದೆ ಅಂತ ಗೊತ್ತಾಗಿದೆ. ಒಂದು ತಿಳ್ಕೊಳ್ಳಿ, ಕಾನೂನು ನಾರ್ಮಲ್ ಪೀಪಲ್ಗೆ ಮಾತ್ರ, ಮೇಲಿರೋರಿಗೆ ಅನ್ವಯ ಆಗಲ್ಲ ಅಂತ. 13ನೆದು, ನಾರ್ತ್ ಕೊರಿಯಾದಲ್ಲಿ ಗ್ಲೋಬಲ್ ಇಂಟರ್ನೆಟ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ಲಿ ಬ್ಯಾನ್. ಅಲ್ಲಿ ಸಹ ಸೋಷಿಯಲ್ ಮೀಡಿಯಾಸ್ ಇದೆ, ಆದರೆ ಅದರಲ್ಲಿ ಬರೋದು ಗೌರ್ನಮೆಂಟ್ ಅಪ್ರೂವ್ ಮಾಡಿರೋ ಕಂಟೆಂಟ್ ಮಾತ್ರ. ಅದರಲ್ಲಿ ಬರೋದು ಸಹ ಅವ್ರದ್ದೇ ಕಂಟೆಂಟ್ ಬರ್ತಾ ಇರುತ್ತೆ. ನೋಡಿದ್ರಲ್ವಾ ನಾರ್ತ್ ಕೊರಿಯಾದಲ್ಲಿರೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಿಲ್ಲೋದನ್ನು ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹಲವು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಗೌತಮ್ ಸೈನಿಂಗ್ ಆಫ್.